ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಸುಮಾರು ಜನ ಕೇಳ್ತಾ ಇದ್ದೀರಾ ಯಾಕೆ ಶ್ವೇತ ವಿಡಿಯೋಸ್ ಆಗ್ತಾ ಇಲ್ಲ ಅಂತ. ಸ್ನೇಹಿತರೆ, ನನಗೆ ಪರ್ಸ್ನಲ್ ಕೆಲಸಗಳಿತ್ತು, ಹಾಗಾಗಿ ಒಂದು ತಿಂಗಳಾಯಿತು ನಾನು ಸರಿಯಾಗಿ ವಿಡಿಯೋಸ್ ಹಾಕಿರಲಿಲ್ಲ. ಆದರೂ ನೀವು ನನ್ನ ಬಗ್ಗೆ ಕಾಳಜಿ ಇಟ್ಟು ಕೇಳಿ ನನ್ನ ವಿಚಾರಿಸಿದ್ದಕ್ಕೆ ತುಂಬಾ ಖುಷಿ ಆಯಿತು. ಸ್ನೇಹಿತರೆ, ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ, ನನ್ನ ಬಗ್ಗೆ ನೀವು ಕಾಳಜಿ ಇಟ್ಕೊಂಡು ವಿಚಾರಿಸ್ತಿರಲ್ಲ, ನಾವು ಸಿಕ್ಕಾಗ ಒಂದೆರಡು ಮಾತಾಡಿಸ್ತಿರಲ್ಲ, ಅದು ನನಗೆ ತುಂಬಾ ಸಂತೋಷ ಕೊಡುತ್ತೆ ಸ್ನೇಹಿತರೆ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ನಾಳೆ ದಿನ ಪಂಚಮಿ ಇರೋದ್ರಿಂದ ಆ ಪಂಚಮಿ ದಿನದಲ್ಲಿ ನಾವು ಭೂಮಿಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಯಾವುದೇ ರೀತಿಯ ತೊಂದರೆಗಳಿರ್ಬೋದು, ಅಥವಾ ಸೈಟ್ ಇದ್ದು ಸೈಟನ್ನು ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನ್ನೋರು, ಅಥವಾ ನಮಗೆ ಒಳ್ಳೆ ಸೈಟ್ ಇದೆ, ನಾವು ಆ ಸೈಟಲ್ಲಿ ನಮಗೆ ಮನೆ ಕಟ್ಟಬೇಕು ಅಂತ ಅಂದ್ಕೊತಿದ್ದೀವಿ, ಆದರೆ ಮನೆ ಕಟ್ಟೋಕ್ಕೆ ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು ಯಾರೇ ಇದ್ದರೂ ಕೂಡ ನಾಳೆ ದಿನ ವಿಶೇಷವಾಗಿ ನೀವು ಈ ಪುಟ್ಟು ತಂತ್ರನ ನೀವು ಮಾಡ್ಕೊಬೋದು. ಯಾವುದಪ್ಪ ಅದು ಪುಟ್ಟು ತಂತ್ರ ಅಂದರೆ, ವಿಶೇಷವಾಗಿ ನಾಳೆ ದಿನ ಪಂಚಮಿ ದಿನಗಳಲ್ಲಿ ವಿಶೇಷವಾಗಿ ನಾವು ವಾರಾಹಿ ಅಮ್ಮನವರನ್ನು ನಾವು ಆರಾಧನೆ ಮಾಡಬೇಕಾಗುತ್ತೆ. ಅದರಲ್ಲೂ ಪಂಚಮಿ ನಾಳೆ ಇರೋದ್ರಿಂದ ಆ ಪಂಚಮಿ ತಿಥಿ ಇರೋ ಉದ್ದೇಶದಿಂದ ನೀವು ಮನೆಯಲ್ಲಿ ನೀವು ವಾರಾಹಿ ಅಮ್ಮನವರದು ಯಾವುದಾದ್ರೂ ಇರ್ಬೋದು, ಫೋಟೋ ಇರ್ಬೋದು, ವಿಗ್ರಹಗಳಿರ್ಬೋದು, ಅಂತಹ ವಿಗ್ರಹಗಳು ನಿಮ್ಮ ಮನೆಯಲ್ಲಿದ್ದರೆ ಅಥವಾ ಫೋಟೋಗಳಿದ್ದರೆ ನಾಳೆ ದಿನ ನೀವು ವಿಶೇಷವಾಗಿ ನೀವು ವಾರಾಹಿ ಅಮ್ಮನವರ ಫೋಟೋದ ಮುಂದೆ ವಿಶೇಷವಾಗಿ ನೀವು ಒಂದು ಹಿಡಿಯಷ್ಟು ಬಿಳಿ ಸಾಸಿವೆನ ನೀವು ತಗೊಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಆ ಬಿಳಿ ಸಾಸಿವೆನ ನೀವು ತಗೊಂಡು ಅದನ್ನು ನೀವು ವಿಶೇಷವಾಗಿ ಒಂದು ತಾಮ್ರದ ಬೌಲಿದ್ದರೆ ತುಂಬಾ ಅನುಕೂಲ ಆಗುತ್ತೆ. ಯಾವುದೇ ಒಂದು ತಾಂತ್ರಿಕ ಶಕ್ತಿಗೆ ತಾಂತ್ರಿಕ ಪ್ರಯೋಗಗಳನ್ನು ಮಾಡ್ಕೊಳ್ಳುವಾಗ ಆ ಪ್ಲಾಸ್ಟಿಕ್ ವಸ್ತುಗಳನ್ನು ಯೂಸ್ ಮಾಡಬಾರ್ದು, ಅಥವಾ ಸ್ಟೀಲ್ ವಸ್ತುಗಳನ್ನು ಯೂಸ್ ಮಾಡಬಾರ್ದು, ಅಥವಾ ಪಂಚಲೋಹದ್ದು ತಾಮ್ರ ಅಥವಾ ಹಿತ್ತಾಳೆಯಿಂದ ಕೂಡಿರೋಂಥ ವಸ್ತುಗಳ ಇದ್ದಾಗ ಅದಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ. ಆ ತರಂಗಗಳ ಮೂಲಕ ಯಾವುದೇ ರೀತಿಯ ದೋಷಗಳಿದ್ದರೆ ಅದು ಖಂಡಿತವಾಗ್ಲೂ ಹೋಗಿ ಅಲ್ಲಿ ನಕಾರಾತ್ಮಕ ಶಕ್ತಿಗಳಿದ್ದರೆ ಅದೆಲ್ಲ ಹೋಗಿ ಅಲ್ಲಿ ಒಂದು ಋಣಾತ್ಮಕ ಬಾಧೆಗಳಿಂದ ಕೂಡಿರೋ ಅಂಥದ್ದು ಯಾವುದೋ ಒಂದು ರೀತಿಯ ಒಳ್ಳೆಯ ತರಂಗಗಳು ಅಲ್ಲಿ ಸೃಷ್ಟಿ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅಂಥದ್ದನ್ನು ನೀವು ಏನು ಮಾಡಬೇಕು ಅಂದರೆ, ಒಂದು ತಾಮ್ರದ ಬೌಲ್ಗೆ ಒಂದು ಹಿಡಿಯಷ್ಟು ಬಿಳಿ ಸಾಸಿವೆನ ನೀವು ತಗೊಂಡು ಅದರಲ್ಲೂ ನಾಳೆ ದಿನವೇ ನೀವು ಖರೀದಿ ಮಾಡಿದ್ರೆ ತುಂಬಾ ವಿಶೇಷ. ಯಾಕಂದರೆ ವಾರಾಹಿ ಅಮ್ಮನವರಿಗೆ ವಿಶೇಷವಾಗಿ ಪಂಚಮಿ ದಿನಗಳು ಅಂದರೆ ತುಂಬಾ ಇಷ್ಟ ಆಗಿರುತ್ತೆ. ಆ ಪಂಚಮಿ ದಿನ ನಾಳೆ ಇರೋದ್ರಿಂದ ಆ ಪಂಚಮಿ ದಿನ ನೀವು ಗ್ರಂಥಿಗೆ ಅಂಗಡಿಗೆ ಹೋಗಿ ವಿಶೇಷವಾಗಿ ಒಂದು ಹಿಡಿಯಷ್ಟು ಅಥವಾ ಒಂದು 1/4 kg ಅಷ್ಟು, 100 ಗ್ರಾಮ್ ಅಷ್ಟು, ಅಥವಾ ಒಂದು ಚಿಕ್ಕ ಪ್ಯಾಕೆಟ್ ಅಷ್ಟು ಬಿಳಿ ಸಾಸಿವೆನ ತಂದು ಅದನ್ನು ನೀವು ನಿಮ್ಮ ಮನೆಯಲ್ಲಿರುವಂಥ ವಾರಾಹಿ ಅಮ್ಮನವರ ದೇವಸ್ಥಾನದಲ್ಲಿ ಅಥವಾ ಫೋಟೋದ ಮುಂದೆ ಅಥವಾ ವಿಗ್ರಹದ ಮುಂದೆ ಇಟ್ಟು ಅದಕ್ಕೆ ಅರಿಶಿಣ, ಕುಂಕುಮ, ಮಂತ್ರಾಕ್ಷತೆ ಎಲ್ಲನೂ ಹಾಕಿ ನೀವು ವಿಶೇಷವಾಗಿ ನೀವು ಪೂಜೆ ಮಾಡಿ, ವಿಶೇಷವಾಗಿ ಅದನ್ನು ನೀವು ಒಂದು ಕೈಯಲ್ಲಿ ಅಂದರೆ ಒಂದು ತಾಮ್ರದ ಬೌಲಿಗೆ ಹಾಕಿರ್ತೀರಲ್ಲ, ಆ ಬಿಳಿ ಸಾಸಿವೆನ ಒಂದು ಬಟ್ಟಲಲ್ಲಿ ಇಟ್ಕೊಂಡಿರೋಂಥ ಸಾಸಿವೆನ ನೀವು ಇಟ್ಕೊಂಡು ಓಂ ವಾರಾಹಿ ತಾಯೇ ನಮಃ, ಓಂ ವಾರಾಹಿ ತಾಯೇ ನಮಃ ಅಂತ ನೀವು ಒಂದು 108 ಸರಿ ನೀವು ಅದನ್ನು ನೀವು ಹೇಳ್ಕೊಂಡು, ಅದಾದಮೇಲೆ ನೀವು ವಿಶೇಷವಾಗಿ ನಿಮ್ಮ ಕುಲದೇವರು, ನಿಮ್ಮ ಇಷ್ಟ ದೇವರು, ನಿಮ್ಮ ಗ್ರಾಮ ದೇವತೆ ಎಲ್ಲನೂ ನೀವು ಪ್ರಾರ್ಥನೆ ಮಾಡಿ ವಿಶೇಷವಾಗಿ ನಾಳೆ ದಿನ ನೀವು ಸಂಪೂರ್ಣವಾಗಿ ನೀವು ಪೂಜೆ ಮಾಡಿದಂತಹ ಬಿಳಿ ಸಾಸಿವೆನ
ನೀವು ತಗೊಂಡೋಗಿ ನಿಮ್ಮ ಸೈಟು ಎಲ್ಲಿ ಮಾರಾಟ ಆಗ್ತಾ ಇಲ್ಲ ಆ ಸೈಟಿನ ಸುತ್ತ, ಅಂದರೆ ನೀವು ಒಂದು ಸೈಟ್ ಇದೆ ಅಂತ ಅಂದರೆ ಆ ಸೈಟಿನ ಪೂರ್ತಿ ನೀವು ಆ ಬಿಳಿ ಸಾಸಿವೆನ ನೀವು ಸುರಿದು ನೀವು ಬರಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಯಾವುದೇ ರೀತಿಯ ಸೈಟು ಮಾರಾಟ ಆಗಬೇಕು ಅಂದರೆ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋ ದಿನ ಅಂತಂದರೆ ನೀವು ಬಟ್ಟೆಲಿ ಇಟ್ಕೊಂಡು ನೀವು ವಾರಾಹಿ ಅಮ್ಮನವರದ್ದು ಸ್ತೋತ್ರ ಹೇಳ್ಕೊಬೇಕಂದಾಗ ಓಂ ವಾರಾಹೇ ತಾಯೇ ನಮಃ ಅಂತ ನೀವು ಹೇಳ್ಕೊಳ್ಳುವಾಗ ನೀವು ಯಾವ ಉದ್ದೇಶಕ್ಕೆ ಅಂದರೆ ಮನೆ ಕಟ್ಟಬೇಕು ಅನ್ನೋ ಉದ್ದೇಶ ಇದ್ದರೆ ಮನೆ ಕಟ್ಟಂಗೆ ಆಗಲಿ ಅಂತ ಹೇಳಿ ನೀವು ಸಂಕಲ್ಪ ಮಾಡಿ ನೀವು ಮಂತ್ರನ ಹೇಳ್ಕೊಬೇಕಾಗುತ್ತೆ. ಇಲ್ಲ ಆ ಸೈಟಲ್ಲಿ ನೀವು ಮಾರಾಟ ಆಗಬೇಕು ಅಂತ ಬಯಸ್ತಾ ಇರೋವಂಥವ್ರು ಆ ಸೈಟು ಮಾರಾಟ ಆಗಲಿ ಅಂತ ನೀವು ವಾರಾಹಿ ಅಮ್ಮನವರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾಗಿ ಆ ಬಿಳಿ ಸಾಸಿವೆಯನ್ನ ನೀವು ಕೈಯಲ್ಲಿ ಬಟ್ಟೆಲೆಲ್ಲ ಇಟ್ಕೊಳ್ಳುವಾಗ ನಿಮ್ಮ ನಕ್ಷತ್ರ ಗೋತ್ರ ಎಲ್ಲನೂ ನೀವು ಹೇಳ್ಕೊಂಡು ಯಾವುದು ನಿಮಗೆ ಆಗಬೇಕು ಅಂತ ನೀವು ನಾಳೆ ದಿನ ವಿಶೇಷವಾಗಿ ವಾರಾಹಿ ಅಮ್ಮನವರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಆ ಬಿಳಿ ಸಾಸಿವೆನ ತಗೊಂಡೋಗಿ ನೀವು ಸೈಟು ಪೂರ್ತಿಯಾಗಿ, ಅಂದರೆ ಒಂದು ಕಡೆಯಿಂದ ಪೂರ್ವ ದಿಕ್ಕಿನಿಂದ ನೀವು ಪ್ರಾರಂಭ ಮಾಡಿ ಅದಾದಮೇಲೆ ನೀವು ಪಶ್ಚಿಮಕ್ಕೆ ಹಾಕಿ, ಪಶ್ಚಿಮದಿಂದ ನೀವು ಉತ್ತರಕ್ಕೆ ಹಾಕಿ, ಅದಾದಮೇಲೆ ನೀವು ದಕ್ಷಿಣಕ್ಕೂ ಕೂಡ, ಅಂದರೆ ಒಂದು ಆಯತಾಕಾರವಾಗಿ ಅಂದರೆ ಚೌಕಾಕಾರವಾಗಿ ನೀವು ಆ ಬಿಳಿ ಸಾಸಿವೆನ ನೀವು ಆ ಸೈಟಲ್ಲಿ ನೀವು ಖಾಲಿ ಸೈಟ್ ಇರುತ್ತಲ್ಲ ಆ ಸೈಟಲ್ಲಿ ನೀವು ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ನಿಮಗೆ ಯಾವುದೇ ರೀತಿಯ ಮನೆ ಕಟ್ಟೋಕ್ಕೆ ತೊಂದರೆ ಇದ್ದರೆ, ಸೈಟು ಮಾರಾಟಕ್ಕೆ ನಿಮಗೆ ತೊಂದರೆ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ನೀವು ಈ ಬಿಳಿ ಸಾಸಿವೆಯಿಂದ ಈ ಪ್ರಯೋಗನ ನೀವು ನಾಳೆ ದಿನ ನೀವು ಮಾಡ್ಕೊಬೋದು. ಯಾಕಂದರೆ ಪಂಚಮಿ ನಾಳೆ ಇರೋದ್ರಿಂದ, ಅದರಲ್ಲೂ 17ನೇ ತಾರೀಕು ಪಂಚಮಿ ಇರೋದ್ರಿಂದ ಆ ದಿನ ನಾವು ಆ ಪ್ರಯೋಗನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು, ಅಂದರೆ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ತೊಂದರೆಗಳಿದ್ರೂ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಪಂಚಮಿ ತಿಥಿ ಬಂದು 11:25 ಪ್ರಾರಂಭ ಆಗಿ ಅದು 18ನೇ ತಾರೀಕು 2:26 ತನಕ ಇರುತ್ತೆ. ಅದರಲ್ಲೂ ನಾಳೆ ದಿನ ನೀವು ವಿಶೇಷವಾಗಿ ಪಂಚಮಿ ಪೂಜೆಗಳನ್ನು ನೀವು ಮಾಡಿಕೊಂಡು, ಅಂದರೆ ನಾನು ಹೇಳಿದಂತಹ ಬಿಳಿ ಸಾಸಿವೆನ ನೀವು ನಾಳೆ ಒಂದು ದಿನ ನೀವು ಪೂಜೆ ಮಾಡಿ 18ನೇ ತಾರೀಕು ಕೂಡ ನೀವು ಅದನ್ನು ತಗೊಂಡೋಗಿ ನಿಮ್ಮ ಭೂಮಿ, ಅಂದರೆ ನೀವು ಮಾರಾಟ ಆಗಬೇಕು ಅಂತ ಬಯಸ್ತಿರೋಂಥ ಸೈಟ್ಗೆ ಹಾಕ್ಬೋದು, ಅಥವಾ ಮನೆ ಕಟ್ಟಬೇಕು ಅಂತ ಬಯಸ್ತಾ ಇರೋಂತಹ ಸೈಟ್ಗೆ ನೀವು ನಾನು ಹೇಳಿದ ರೀತಿ ಆ ಬಿಳಿ ಸಾಸಿವೆನ ನೀವು ಸುರಿದು, ಅಂದರೆ 4 ದಿಕ್ಕುಗಳು ಆಯತಾಕಾರವಾಗಿರುವಂತಹ ಭೂಮಿಗೆ ನೀವು ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ಭೂಮಿಲಿ ಯಾವುದೇ ರೀತಿಯ ದೋಷಗಳಿದ್ರು, ಯಾವುದೇ ರೀತಿಯ ಮಾಟ ಮಂತ್ರದ ಪ್ರಯೋಗ ಮಾಡಿಸಿದ್ರು, ಅಥವಾ ಭೂಮಿ ದೋಷಗಳಿದ್ದು ಯಾವುದೋ ಒಂದು ಕೆಟ್ಟ ಕಣ್ಣು ದೃಷ್ಟಿಯಿಂದ ನಿಮಗೆ ಮನೆ ಕಟ್ಟೋಕ್ಕೆ ಆಗ್ತಾ ಇಲ್ಲ ಅಂತ ಅಂದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಮನೆ ಕಟ್ಟೋದಕ್ಕೆ ಅವಕಾಶನ ತಾಯಿ ವಾರಾಹಿ ಅಮ್ಮನವರು ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾನು ನನಗೆ ಗೊತ್ತಿರೋಂಥ ಪುಟ್ಟ ತಂತ್ರನ ತಿಳಿಸ್ಕೊಟ್ಟಿದ್ದೀನಿ. ಸಣ್ಣ ತಂತ್ರ ಆದರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ಈ ಪ್ರಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.